ಹಲೋ ರೀ ಸರ. ಹೇಳ್ರಿ. ಇದು ನಾವು ಬಿಜಾಪುರದ ಮಂದಿವ್ರಿ. ಇವು ಪೇರುಗಿಡ ಎಷ್ಟು ಅದ ನಿಮ್ಗೆ ಟೋಟಲ್? ಇವು ಒಂದು 2,500 ಅವ್ರಿ. 2,500 ಅದ ರೀ. ಇವು ಎಷ್ಟು ಕಾಯಿ ಹಿಡಿತಾರೆ ಒಂದು ಗಿಡದಾಗ ಅಂದಾಜ? ಮಿನಿಮಮ್ ಒಂದು ಗಿಡಕ್ಕೆ 1 ಟ್ರೇ ಬೀಳ್ತೈತ್ರಿ ನಮ್ದು. 1 ಟ್ರೈ ಬರ್ತದೆ ರೀ. ಅಂದಾಜ್ ಸೈಜ್ ರೀ? ಸೈಜ್ ಒಂದು ಮೀಡಿಯಂ ಒಂದು ಇಷ್ಟ ಆಗುತ್ತೆ ರೀ. ಏನು ಗೊಬ್ಬರ ಏನು ಸರ್ಕಾರ ಗೊಬ್ಬರ ಕಟ್ತೀರಾ? ತಿಪ್ಪಿ ಗೊಬ್ಬರ ಕಟ್ಬೇಕ್ರಿ. ಮತ್ತು ಕೊಟ್ಟಿಗೆ ಗೊಬ್ಬರ ಅಂತಾರ್ರಿ ಕಟ್ಬೇಕ್ರಿ. ಇದು ಈಗ ಒಂದು ತಿಂಗಳು 1.5 ತಿಂಗಳು ಐತ್ರಿ ಚಾಟ್ನಿ ಹೊಡೆದು. ಈಗ ಅಜ್ಮಾಸ ಎಷ್ಟು ಆಗ್ಬೋದ್ರಿ ಅಂದಾಜು ಈ ಪೀಕ್ ಇದು? ಇದು ಒಂದು 8ರಿಂದ 9 ಲಕ್ಷ ಆಗ್ಬೋದ್ರಿ. ಹಾ ರೀ. ಈಗ ಒಂದು 1.5 ತಿಂಗಳದ ಐತಿ ನೋಡ್ರಿ ಕಾಯಿ ರೀ. ಇಷ್ಟೆಲ್ಲ ಕಾಯಿ ಹಿಡ್ದೈತ್ರಿ ನೋಡ್ರಿ. ಇಲ್ಲ ಒಳಗೆಲ್ಲ ಕಾಯಿ ಐತಿ ನೋಡ್ರಿ ತುಂಬಾ. ಈಗ ನೋಡ್ರಿ ಮತ್ತೆ ಯಾವ ಸ್ಪ್ರೇ ಹೊಡೆದ್ರಿ ಕಾಯಿ ಒಂದೊಂದು ಹಂಗೆ ಸ್ಪ್ರೇ ಮಾಡ್ಬೇಕ್ರಿ. ಒಂದೊಂದ್ ಸ್ಪ್ರೇ ಮಾಡ್ಬೇಕು. ಫಸ್ಟಿಗೆ 3 ಹೂ ಬಿಡ್ತಾವ್ರಿ. ಹೂ ಉದುರ್ತಾವೆ ಒಟ್ಟು ಉದುರ್ತಾವ್ರಿ ಸರ್. ಒಂದೇ ಹಿಡಿತೈತ್ರಿ ನಮರ್ಕಿಂದ ಹಿಡಿತೈತಿ. ಇಲ್ಲಿ 3 ಹೂ ಬಿಟ್ಟಾವ್ ನೋಡ್ರಿ. ಈ ಸದ್ ಇದ್ರನ್ನೆಲ್ಲ ಉದ್ರೇವ್ರಿ. ಸದ್ ಆಲ್ರೆಡಿ ಸದ್ ಇದ್ಕೊಂಡ ಐತಲ್ರಿ. ತಳಗೆಲ್ಲ ಬಿದ್ದಾವ್ ನೋಡ್ರಿ. ಎಲ್ಲ ಉದ್ರಿ ಬಿದ್ದಾವೆಲ್ಲ. ಈಗ ಇದು ಏನಾಯ್ತಿ ಇದು ಒಟ್ಟು ಸೆಟ್ಟಿಂಗ್ ಆಗೈತಿ. ನೀರ್ ಎಷ್ಟು ತಿಳ್ಕೊಂಡ್ಬಿಡ್ತೀರಿ ಅದಕ್ಕೆ? ನೀರ್ ಕಂಪಲ್ಸರಿ ಸಾದ್ ಬ್ಯಾಸಿ ಐತ್ರಿ. ಒಂದ್ 5 ನಿಮಿಷಕ್ಕೆ 4 ನಿಮಿಷ ಹಾಕ್ಬೇಕು. ಅಜ್ಮಾಸ ಎಷ್ಟು ತಿಂಗಳು ಹೋದ್ರೆ ಮಾಲ್ ಬರ್ಬೇಕಂದ್ರೆ ಇದು ಮಾಲ್ ಬರ್ಬೇಕಂದ್ರೆ 4.5 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಸಣ್ಣಗೆ. ಒಂದ್ 5-5.5 ತಿಂಗಳ ತನಕ ಪೂರ್ತಿ ಖಾಲಿ ಆಗುತ್ತೆ. 5 ತಿಂಗಳದಾಗ ಒಂದ್ 10 ಲಕ್ಷ ಆಗ್ಬೋದ್ರಿ. ಹಂಗಂದ್ರೆ ಆತೈತಿ ಸರಿಯಾಗಿ ವ್ಯವಸ್ಥಾನ ಆದ್ರೆ ಆಗುತ್ತೆ. ಹಂಗ ಲಾಭ ಅನ್ಸದ್ ಹೆಂಗ ಅನ್ಸದ್ರಿ ಅದು? ಆಯ್ತ್ರಿ. ಒಂದ್ ಮೀಡಿಯಂ ಲಾಭ ಐತಿ. ಒಂದು 2 ಎಕರೆ 3 ಎಕರೆಗೆ ಒಂದು 8ರಿಂದ 9 ಲಕ್ಷ ಆಗೈತ್ರಿ. ಲಾಭ ಐತ್ರಿ. ಇಲ್ಲಿ ಯಾವ್ದು ನೋಡ್ರಿ ಬರ್ರಿ ತೋರಿಸ್ತೇನೆ ನಿಮಗೆ. ಇದು ನೋಡ್ರಿ, ಇದು ಹೂ ರೀ. ಸದ್ದ ಹಿಂಗ್ 3 ಹೂ ಬಿಡ್ತದ. ಇವೆರಡು ಗಂಡು ಹೂವ, ಇವೆರಡು ಉದುರ್ತಾವ. ಇದು ಒಂದೇ ಆಗತ್ರಿ ಕಾಯಿ.